वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। ಹೇಳಿ, ಏನು ಬಂದಿರೋದು? ಅದು ಸ್ವಾಮಿರೇ, ನಮ್ಮ 3-4 ತಿಂಗಳಿಂದ ಏನೆಲ್ಲ ಕನ್ಸು ಬೀಳೋದು, ದೇವ್ರ ಕಣ್ಣಂಗಾಗೋದು, ಹಿಂಗೆ ತ್ರಾಸ ತೀರ್ತಿದ್ದ. ನಮ್ಮ ದೋಸ್ತ ಒಬ್ಬ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಯವ. ಯಾಕೆ ಹಿಂಗೆಲ್ಲ ಆಗ್ತಿದ್ದಂದೆ ಗೊತ್ತೇ ಇಲ್ಲ. ಯಾಕೆ ಆಗ್ತಾ ಇದೆ? ಯಾವಾಗಿಂದ ಆಗ್ತಾ ಇದೆ ಗೊತ್ತಿಲ್ವಾ ನಿಮಗೆ? ಹಾಂ, ಗೊತ್ತಿದೆಯಾ ಇಲ್ವಾ? ಗೊತ್ತಿಲ್ಲದೆ ದೇವ್ರ ಜಲದಲ್ಲಿ ಕುಡ್ಕೊಂಡು ತಪ್ಪು ಮಾಡಿಬಿಟ್ಟವ್ ಸ್ವಾಮಿರೇ. ಅವಾಗಿಂದ ಹಿಂಗೆಲ್ಲ ಆತ ಇದು. ಗೊತ್ತಿಲ್ಲದೆ ಮಾಡಿದ ತಪ್ಪಲ್ಲ ಅದು, ಗೊತ್ತಿದ್ದು ಮಾಡಿದ ಪಾಪ, ದೊಡ್ಡ ಪಾಪ. ಸ್ವಾಮಿರೇ, ಇದಕ್ಕೇನಾದ್ರು ಒಂದು ಪರಿಹಾರ? ಪರಿಹಾರ ಪರಿಹಾರ ನಂಗೆ ಗೊತ್ತಿದೆ, ಆದ್ರೆ ನಾನು ನಿಮ್ಗೆ ಹೇಳೋದಿಲ್ಲ. ಪಾಪಿಗಳಿಗೆ ಪರಿಹಾರ ಆದರೆ ಮತ್ತೆ ಅದೇ ಪಾಪ ಮಾಡ್ತಾರೆ. ನೀವು ಮಾಡಿದ ಕರ್ಮ ಅನುಭವಿಸಿ. ಹೋಗಿ ಹೋಗಿ. ಸ್ವಾಮಿರೇ, ಕನ್ಸು ಬೀಳೋದಕ್ಕೆ ಒಂದು ಪರಿಹಾರ ಹೇಳಿದ್ರೆ ಸಾಕು. ದುಡ್ಡು ಇಟ್ಬೇಕಾದ್ರೂ ಖರ್ಚಾಗಲ್ಲ, ನಾ ಕೊಡ್ತೋ. ಕನಸ? ಯಾವುದು ಕನಸು? ಹೇಗೆ ಹೇಳ್ತೀರಿ ಕನಸೆಂದು? ಅದು ನಿಜನೇ ಆಗಿದ್ರೆ, ನೀವು ಇಲ್ಲಿ ಬಂದಿರೋದೇ ಕನಸಾಗಿದ್ರೆ, ಈ ಕನಸು ನಿಜ, ಭೂತ, ಭವಿಷ್ಯ ಎಲ್ಲಾನು ಕಾಲಚಕ್ರದ ಮಾಯಾ ರೂಪ ಅಷ್ಟೇ. ಕಾಲಾತೀತ ಶಕ್ತಿಗಳು ತೊಂದರೆ ಕೊಡೋಕೆ ಶುರು ಮಾಡಿದರೆ ನಿಜ ಯಾವುದು ಕನಸು ಯಾವುದು ಅಂತ ಯಾವುದು ಗೊತ್ತಾಗಲ್ಲ. ಒಂದು ಕ್ಷಣದಲ್ಲಿ ಎಲ್ಲ ಹೋಗ್ಬಿಡತ್ತೆ. ಹೇ, ಖರ್ಚಾಗಬೇಕಾಗಿರೋದು ದುಡ್ಡರು ಮೂರ್ಖ, ನಿಮ್ಮ ಪಾಪ. ನಡೀಲಿಲ್ಲ. ಸರಿ ಮಾತಾಡಿ ಆ ಸ್ವಾಮಿರೇ. ಹೇಳ್ರ, ಇವ್ ದೊಡ್ಡ ಸೈಕೋ ಇದ್ದಂಗೆ ಇವ. ಊರ್ನಲ್ಲಿ ಒಬ್ಬನೇ ಇದ್ದಂಗೆ ಮಾಡ್ತೀಯ. ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಪರಿಹಾರ ಮಾಡ್ಕೊಡ್ತಾರ. ಬರ್ರಿ ಹೋಗಿ ಹೋಗಿ. ಎಲ್ಲ ಹೋದ್ರೂ ಕರಿಕಾಲ್ ಗುನ್ಕ ನಿಮ್ಮ ಸುಮ್ಮನೆ ಬಿಡೋದಿಲ್ಲ. ಆ ಸ್ವಾಮಿ ಕರಿಕಾಲ್ ಗುಂಡ ಏನಂತಿದ ಸರಿ ಕೇಳ್ಕ ಬರುದಾತ್ ಮಾಡಿಯಾ? ಕರಿ ಕಾಲ್ ಗುಣಕ್ ನೀವು ಹೇಳಿಲ್ಲ, ಸುಮ್ಮನೆ ಬಾರ ನೀನ. ಅವ ದೊಡ್ಡ ಮುಳ್ಳಿದ್ದಂಗೆ ಇವ. ಗುಳಿ ಗುಳೆ. ಈ ಸ್ವಾಮಿ ತಮ್ಮನೆ ಬಂದ್ಕೊಂಡು ಕೂತ್ಕೊಂಡು ಕುಡ್ದವ್ರಂಗೆ ಮಾತಾಡ್ತೀಯ. ಹೋಳಿ ಮಗ ಕುಳಿ. ಇಲ್ಲಕ್ಕ ಸಿಗರೇಟ್ ಬಿಡ.
ಈಗ ಗೋವಿಂದ, ನೀ ನಮ್ಗೆ ಅಲ್ಲಿ ಕುಡಿಬೇಡ ಇಲ್ಲಿ ಕುಡಿಬೇಡ ಅಂಬುದು ನೀ ಇಲ್ಲಿ ಕಳ್ಸರೆ ಮಾಡೋದು ಅಲ್ವಾ? ಅದೇನು ಅಂತಾರಲ್ಲ, ಮಾಡೋದಲ್ಲ ಅನಾಚಾರ, ಮನೆ ಮುಂದೆ ತುಳಸಿ ಗಿಡ ಕಡ ಮುಚ್ಚೋಟ್ ನೋಡಿ ಇಂದ. ಏ ವಿಶು, ನೀ ಅಲ್ಲಿ ಕರಿ ಕಾಲು ಗುನ್ಗೇನ ಅಂತ ಇದೆಯಲ್ಲ, ಇವ್ ನೆಮ್ಮಡಿಯ ಎಲ್ಲೋಗದಿಯಾ? ತೋರ್ಸ ಹರ್ಷ ಅಲ್ವಾ, ಇಲ್ಲೇನು ಕಪ್ಪಡ ತಿಳಿತೀವಿ ನೀನ? ಇಲ್ಲಿ ಬಿದ್ಕೊಳೋಕ್ಕಿಂತ ನೀವು ಅಲ್ಲಿ ಗದ್ದೆ ಕೊಡೋರು ಹೋದ್ರಾಗುಲ್ಲನಾ? ಅಲ್ಲ, ನೀವು ಮಾಡೋ ಒಂದೊಂದೇ ಹಲ್ಕಟ್ಗಿರಿ ಎಲ್ಲ ಗುತ್ತತೆ ಇದ್ದಂಗ ಮಾಡಿ ಮಾಡಿ ನೀವು ಹಿಂಗಿಲ್ಲಿ ಊರು ತಿರುವುಕ್ಕಿಂತ ಯಾವ್ದಾದ್ರು ಕೆಲಸ ನೋಡ್ಕೊಂಡ್ರೆ ಆಗುಲ್ವೇನಾ? ಅಲ್ಲ, ನಿಮ್ಮ ವಯಸ್ಸಿನಲ್ಲ ನಮ್ದು ಮದುವೆಗಿದೆ ಎಲ್ಲ ಆಗಿದೆ. ಆದ್ರೆ ನೀವು ನೋಡ್ರೆ ಈಗ ಪವರ್ಗಳಿಯ ಇಲ್ಲೇ ತಿರುಗಾಡ್ತೇವ್ರಿ. ಇಲ್ಲಿ ಅಂಗಡಿ ಬಂದ ಕೂತ್ಕ ಏನು ಮಾಡ್ತೀರಿ ನೀವು? ಅದ ಗೋವಿಂದ ಮೊಬೈಲ್ ಹಾಳಾಗತ್ ಕಡ ಅದಕ್ಕೆ ಬಗಿಲ್ ನೋಡಂದ, ಅದಕ್ಕೆ ಒಂಚೂರು ಸರಿ ಮಾಡ್ಕೊಟ್ಟಿಗೆ ಬಂದೆ. ಬಾಬಾ, ಫಸ್ಟ್ ನೀವು ಸರಿ ಹಾಕಣಿ, ಕಡೆಗೆ ಮೊಬೈಲ್ ಸರಿ ಮಾಡಕ್ಕಿ ಬಾ. ಆ ಸ್ವಾಮಿ ಕೌಡಿದಕ್ಕೆ ಬಂದಿಲ್ಲ, ಎಂಥ ಮನುಷ್ಯನ ಮರೆಯ ನೀನು. ಹೀಗೆ ಈ ದೊಡ್ಡವ್ರ ನಮ್ಗೆ ಯಾಕೆ ಬರೀ ಬೈತಾ ಇರ್ತಾರಂದೆ, ಚೂರು ಕೌಡಿ ಹಿಡ್ದು ಹೇಳಕತ್ತೀವಿ ನೋಡಿ ಸ್ವಾಮಿರು. ಇದು ಹಿಡಿ, ಹೇಳ್ತಿ 6 3 9 9 3 24. ಅದೇನಿಲ್ವಾ, ಅವ್ರು ನಮಗೆ ಬುಯ್ಬೇಕಾರೆ ಅವ್ರಿಗೆ ದೊಡ್ಡ ಜವಾಬ್ದಾರಿ ಇದ್ದವ್ರ ಎಲ್ಲನೂ ನಾವೇ ನೋಡ್ಕೊಳ್ತಾವ ಅನ್ನೋ ಫೀಲ್ ಅಷ್ಟೇ. ಹೌದು, ಈ ದೊಡ್ಡವ್ರು ಮಾಡೋದು ನೋಡ್ಕೇಳ, ನಾವೀಗ ಇವೆಲ್ಲ ಮಾಡ್ತಾ ಇರೋದ. ಆ ಹರ್ಷನ ಪ್ರಮಾಣ ಬಗೆಯಲ್ಲಿ ಓವರ್ ಮಾಡ್ತೀಯಲ್ಲ, ನಮ್ಮ ವಯಸ್ಸಿಗೆ ಮುದಿ ಆಗೋದು ಅಂತೀಯ, ಆವಾಗ ಹಿಂಡು ರಾಶಿ ಅದು ಆದ, ಹೇಗಾದ್ರೆ ಆಗ್ದಂಗೆ ಆಗತ್ತೆ. ತಾ ದೊಡ್ಡ IAS ಪಾಸ್ ಮಾಡ್ಕೊಂಡು ಹೆಣ್ಬಿಟ್ಟು ಮದುವೆ ಆದಂಗೆ ಮಾಡ್ತೀಯ. ಹಾಂ, ನಂಬ್ಕೊಂಡ್ರೆ ಒಂಥರ ಮಾಡ್ತೀಯಾ? ನಾವು ಅವನ ಮಗನ ಹಾಳು ಮಾಡ್ದಂಗೆ, ಅವನ ಮಗನೇ ದೊಡ್ಡ ಹಾಂಜ, ಅವನೇ ನಮ್ಮ ಹಾಳು ಮಾಡಿಕ್ಕೆ ಏನು ಗೊತ್ತಿಲ್ಲ. ಏ, ನಮ್ಮ ಪುಟ್ಟ ಹೆಂಗಿವನೇ ನಾ ಒಂದು ಕಾಲು ಹೊಡಿತಿ ತಡಿ. ಹಲೋ, ಕೇಳ್ತಿದ್ದಲ್ಲ? ನಂಗೆ ಯಾವ ಹುಡುಗಿ ನೋಡ್ದಕ್ಕೂ ಸೇರುತ್ತೆ ಇಲ್ವೇ? ಕರೆ ನೀನೇ ಫಸ್ಟ್ ಸೇರ್ತಾಳ. ಏನೇ ಇವ್ರೀಗ ಗೋವಿಂದ ಅಂಗಡಿ ಕೊಡಿ, ಏನು ಕೆಲಸನೇ? ಆ ಹೆಣ್ಮಕ್ಳಿಗೆಲ್ಲ ನಂಬರ್ ಕೊಡ್ತೈತಿರು ಗೊತ್ತಿದ, ಆದ್ರೆ ಮನೆ ಕೆಲಸ ಮಾಡೋಕ್ಕಾಗಲ್ಲ ಇವರಿಗೆ, ಎಲ್ಲ ನೀನೇ ಕಲ್ಸಿದ್ದ ಅನ್ಭವಿಸೋದ್ರೆ ಈಗ ನೀನೆ. ಅದೇನಿಲ್ವೇ, ಅವಾಗ ನಿಂಗೆ ನಂಬರ್ ಕೊಟ್ಟು ನಾವು ನೋಡ್ದ, ಅದಕ್ಕೆ ಈಗ ಬೀತೆ ಬಿದ್ದೆ ಹೇಗೆ? ಹಾಂ, ಅದೇನು ತೊಂದರೆ ಇಲ್ವ? ಹಲೋ, ನನಗೊಂದು ಕಾಲ್ ಬರ್ತಾ ಇದ್ದಾಗಿಂದೆ, ನಾನು ಕರೆ ಮಾಡ್ತೀನಿ.
ಏನಾಯ್ತು? ಮತ್ತೆ ಕನಸು ಬಿತ್ತಾ? ಯಾವ್ದು ಕನ್ಸ ಯಾವ್ದು ನಿಜ ಒಂದು ಗೊತ್ತಾಗ್ತೇ ಇಲ್ಲ ಸ್ವಾಮಿರೇ. ಹಂಗಾತೆ ಇದು ದಿನ ಹೋದಂಗು. ಏನಾಗ್ತೈತೆ ಸ್ವಾಮಿರೇ? ನೀವು ಹೇಳಿದ ಕರಿಕಾಲ ಗುಂಗ ಯಾರು? ನೀವು ಕುಡಿದ ಜಾಗದಲ್ಲಿ ಬಹಳಷ್ಟು ದೇವಸ್ಥಾನ ಇತ್ತು ಹಿಂದೆ. ಅದನ್ನು ಒಂದು ರಾಜಮನೆತನ ನೋಡ್ಕೊಳ್ತಾ ಇತ್ತು. ಆ ಸಮಯದಲ್ಲಿ ಅಲ್ಲಿ ದರೋಡೆಕೋರರ ದಾಳಿಯಾಗಿ ದೇವಸ್ಥಾನಗಳನ್ನು ನಾಶ ಮಾಡಿ ರಾಜಮನೆತನದವರನ್ನು ಕೊಂದು ಆ ಪ್ರದೇಶ ದರೋಡೆಕೋರರ ಪಾಲಾಯಿತು. ಕಾಡು ಪ್ರದೇಶ ಆಗಿದ್ದರಿಂದ ಅಲ್ಲಿಗೆ ಯಾರೂ ಹೋಗ್ತಾ ಇರಲಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ವ್ಯಕ್ತಿ ಎಲ್ಲಿಂದ ಬಂದ, ಹೇಗೆ ಬಂದ ಎಂದು ಯಾರಿಗೂ ಗೊತ್ತಿಲ್ಲ. ಅವನು ತನ್ನ ಶಕ್ತಿಯಿಂದ ಚೌಡಿ ದೇವರನ್ನು ಕರೆಸಿ ಚೌಡಿ ದೇವರ ಮಾಯಾ ರೂಪಕ್ಕೆ ದರೋಡೆಕೋರರು ತಮ್ಮಲ್ಲೇ ಜಗಳ ಆಡಿ ಅನೇಕರು ಸತ್ರು. ಉಳಿದ ಜನ ಆ ಪ್ರದೇಶ ಬಿಟ್ಟು ಹೋದರು. ಅವರು ಬಿಟ್ಟು ಹೋದ ನಂತರ ಆ ವ್ಯಕ್ತಿ ಅಲ್ಲೇ ದೇವಸ್ಥಾನಕ್ಕೆ ಪೂಜೆ ಮಾಡಿ ಅಲ್ಲೇ ಮರೆಯಾಗಿ ಹೋದ. ಆದರೆ ಈಗಲೂ ಆ ಜಾಗದಲ್ಲಿ ಅಪಚಾರ ಮಾಡೋರಿಗೆ ತುಂಬ ತೊಂದರೆ ಆಗುತ್ತೆ. ಅದೇ ನಿಮಗೆ ಈಗ ಆಗ್ತಾ ಇರೋದು. ಸ್ವಾಮಿರೇ, ಇದಕ್ಕೊಂದು ಪರಿಹಾರ ಹೇಳಿ, ಮತ್ತಿಂಥ ತಪ್ಪು ಮಾಡೋದಿಲ್ಲ ನಾವು. ಪರಿಹಾರ ಹೇಳುವ, ಆದರೆ ನಿಮಗೆ ಈಗೇನಾಗ್ತಾ ಇದೆ ನೋಡಿ, ಅದು ನೀವು ಮಾಡಿದ ಕೆಟ್ಟ ಕೆಲಸದ ಪರಿಣಾಮ ಅಷ್ಟೇ. ಈ ಪರಿಣಾಮನ ಕಡಿಮೆ ಮಾಡ್ಕೋಬೇಕಂದ್ರೆ ನೀವು ಮಾಡ್ತಾ ಇರೋ ಈ ಕೆಟ್ಟ ಕೆಲಸನೆಲ್ಲ ಬಿಡಬೇಕಾಗತ್ತೆ. ಅನುಭವ ಬದಲಾದಾಗ ಮಾತ್ರ ಪರಿಸ್ಥಿತಿ ಬದಲಾಗತ್ತೆ. ಕರಿಕಾಲ ಗುನ್ಗ ಅಂದರೆ ಬೇರೆ ಏನೂ ಅಲ್ಲ, ನಿಮ್ಮ ಕರ್ಮದ ರೂಪವೇ ಕರಿಕಾಲ ಗುನ್ಗ. ನೀವು ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದ್ದರೆ ಅದರಿಂದಲೇ ನೀವು ನಾಶ ಆಗೋದು. ಅದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇಲ್ಲ ಸ್ವಾಮಿರೇ, ಇನ್ನು ಮುಂದಂತ ಕೆಟ್ಟದ್ದು ಏನಿದ್ರು ಬಿಟ್ಟಾಗ್ತಾವ. ಪರಿಹಾರ ಹೇಳಿ ಸ್ವಾಮಿರೇ. ಆಯ್ತು, ಹೇಳ್ತೇನೆ. ಆದರೆ ಅದಕ್ಕೂ ಮೊದಲೇ ನೀವು ತಪ್ಪು ಮಾಡಿದ ಜಾಗಕ್ಕೆ ಹೋಗಬೇಕಾದ್ರೆ ಜೋಡಿ ತೆಂಗಿನಕಾಯಿ ತೆಗೆದುಕೊಂಡು ಹೋಗಿ ಅದನ್ನು ಮರದ ಬುಡದಲ್ಲಿಟ್ಟು ಹಾಗೆ ಆ ಮರಕ್ಕೆ ಕೆಂಪು ಬಣ್ಣದ ಪುಷ್ಪವನ್ನು ಅರ್ಪಿಸಿ ಜೊತೆಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಮಾಡಿದ ತಪ್ಪಿಗೆ ಕ್ಷಮಿಸುವಂತೆ ಕೈ ಮುಗಿದು ಬೇಡ್ಕೊಳ್ಳಿ. ಇಷ್ಟು ಮಾಡಿಕೊಂಡು ಬನ್ನಿ. ಆಮೇಲೆ ನಿಮಗೆ ಪರಿಹಾರ ಏನು, ಪರಿಹಾರದ ಸೂಚನೆ ಎಲ್ಲ ಸಿಗುವ ಹಾಗೆ ಮಾಡ್ತೇನೆ. ಎಲ್ಲೋದ್ರು ಸ್ವಾಮಿರ? ಮತ್ತೆ ಬಾ ಅಂದಿದ್ರಲ್ಲ. ಎಲ್ಲೋದ್ರಿ ನಮ್ಮರಯ್ಯ? ಅಣ್ಣ ಅಣ್ಣ, ಈ ಮನೆಯಲ್ಲಿರೋ ಮುಕುಂದ್ ಸ್ವಾಮಿ ಎಲ್ಲೋದ್ರ? ಮುಕುಂದ್ ಸ್ವಾಮಿ ನಾನೇ. ನಮ್ಮನೆ ಅಲ್ಲೇ ಸ್ವಲ್ಪ ದೂರ ಆಗ್ತಿದೆ. ಹಂಗಾರೆ ಇಲ್ಲಣ್ಣ. ಈ ಮನೆ ಸುಮಾರು ವರ್ಷದಿಂದ ಪಾಳು ಬಿದ್ದಿದೆ. ಈಗ ಅಲ್ಲಿ ಯಾರೂ ಇರುವುದಿಲ್ಲ. ಏನಾಗ್ಬೇಕಾಗತ್ತ? ಕನಸ ನೀವು ಇಲ್ಲಿ ಬಂದಿರೋದೇ ಕನಸಾಗಿದ್ರೆ ಈ ಕನಸು ನಿಜ ಭೂತ ಭವಿಷ್ಯ ಎಲ್ಲಾನು ಕಾಲಚಕ್ರದ ಕಾಲಾತೀತ ಶಕ್ತಿಗಳನ್ನು ತೊಂದರೆ ನಿಜ ಒಂದು ಕನಸ ಯಾವುದು ಕನಸು? ಅಪವಿತ್ರ ಕರ್ಮಾಣ ಭೋಗೋ ತತ್ತೋ ಯಥೋದ್ರತಃ ಅಹಂ ಕರ್ಮಣಿ ಘೋರೆ ಶಾಪರೂಪೇಣ